ನಮಸ್ಕಾರ, ವೆಲ್ಕಮ್ ಟು ದಿ ಹೆಲ್ತ್ ಟಿಪ್ ಕೇರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ವಿಡಿಯೋದಲ್ಲಿ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಯಾವ್ಯಾವ ಆಹಾರಗಳನ್ನು ಸೇವಿಸಬೇಕು ಅಂತ. ಯಾವ ಆಹಾರಗಳನ್ನು ಅತಿ ಹೆಚ್ಚು ಸೇವಿಸೋದ್ರಿಂದ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾರ್ಮಲ್ ಡೆಲಿವರಿ ಅನ್ನುವಂಥದ್ದು ಎಲ್ಲ ಹೆಣ್ಮಕ್ಳಿಗಿರುವಂತಹ ಒಂದು ಆಸೆ. ಯಾರೇ ಆದರೂ ಅಷ್ಟೇ, ದೇವರೇ ನಂಗೆ ನಾರ್ಮಲ್ ಡೆಲಿವರಿ ಆದರೆ ಸಾಕಪ್ಪ ಅಂತಲೇ ಬಿಡ್ಕೊತೀವಿ. ಅಷ್ಟು ನಾವು ನೋಡೋದಾದರೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತಂದರೆ ಮಗು ಸೆಫಾಲಿಕ್ ಪೊಸಿಷನಲ್ಲಿ ಇರಬೇಕು. ಈಗ ಸೆಫಾಲಿಕ್ ಪೊಸಿಷನ್ ಏನು ಅಂತ ತಿಳ್ಕೊಳ್ಳೋಣ. ಸೆಫಾಲಿಕ್ ಪೊಸಿಷನ್ ಅಂತ ಅಂದರೆ ಮಗು ತಲೆ ಕೆಳಭಾಗದಲ್ಲಿರುವಂಥದ್ದು, ಕಾಲು ಮೇಲ್ಭಾಗದಲ್ಲಿರುವಂಥದ್ದು. ನಾನು ಇಮೇಜ್ ಹಾಕ್ತೀನಿ, ನೋಡ್ಕೊಳ್ಳಿ. ಈ ಪೊಸಿಷನಲ್ಲಿ ಮಗು ಇದ್ದರೆ ಅದನ್ನು ಸೆಫಾಲಿಕ್ ಪ್ರೆಸೆಂಟೇಷನ್ ಅಂತ ಕರೀತಾರೆ. ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ಸ್ಗಳಲ್ಲೆಲ್ಲ ಇರುತ್ತೆ ಸೆಫಾಲಿಕ್ ಪ್ರೆಸೆಂಟೇಷನ್ ಅಂದರೆ ಏನು, ಆದರೆ ಮಗು ಹೇಗಿರುತ್ತೆ ಅನ್ನೋ ರೀತಿಯೆಲ್ಲ ಗೊತ್ತಿರುತ್ತೆ. ಸೆಫಾಲಿಕ್ ಪ್ರೆಸೆಂಟೇಷನ್ ಆಗಿದೆ ಅಂತ ನಿಮಗೆ ರಿಪೋರ್ಟ್ ನೋಡ್ದೇ ಹೇಗೆ ತಿಳ್ಕೊಳೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬೇಕಂದರೆ ಕಮೆಂಟಲ್ಲಿ ಹೇಳಿ. ಅಕಸ್ಮಾತ್ ಮಗು ಏನಾದ್ರು ಸೆಫಾಲಿಕ್ ಪ್ರೆಸೆಂಟೇಷನಲ್ಲಿಲ್ಲ ಅಥವಾ ನಿಮಗೆ ಸೆಫಾಲಿಕ್ ಪ್ರೆಸೆಂಟೇಷನಿಗೆ ಬರಬೇಕು ಅಂದರೆ ಯಾವ ಆಹಾರ ತಿನ್ನಬೇಕು, ಯಾವ ಆಹಾರ ತಿನ್ನೋದ್ರಿಂದ ಈಸಿಯಾಗಿ ಡೆಲಿವರಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ ನಾವು ನೀರು ಅತಿ ಹೆಚ್ಚಾಗಿ ಕುಡಿಯೋದ್ರಿಂದ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ, ನಿಮಗೆ ನೀರು ಕುಡೀರಿ, ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳ್ತಾ ಇರ್ತಾರೆ. ಚೆನ್ನಾಗಿ ವಾಕ್ ಮಾಡಿ ಅಂತ ಎಲ್ಲ. ಯಾಕೆ ಅಂತಂದರೆ ಮಗು ಸುತ್ತ ನೀರಿರುತ್ತೆ. ಈ ವಿಷಯ ನಿಮಗೆ ಗೊತ್ತೇ ಇರುತ್ತೆ. ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ, ನೀರಿನಂಶ ಕಮ್ಮಿ ಮಾಡ್ಕೋಬೇಡಿ ಅಂತ. ಈಗ ಅತಿ ಹೆಚ್ಚಾಗಿ ನೀರು ಕುಡಿಯೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಮಗು ತುಂಬ ಈಸಿಯಾಗಿ ರೊಟೇಟ್ ಆಗುತ್ತೆ. ರೊಟೇಟ್ ಆಗ್ತಾ ಹೆಡ್ ಡೌನ್ ಪೊಸಿಷನಿಗೆ ಬಂದು ಫಿಕ್ಸ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಾವು ಅತಿ ಹೆಚ್ಚಾಗಿ ನೀರು ಕುಡಿಯೋವಂಥದ್ದು, ವಾಕ್ ಮಾಡೋವಂಥದ್ದು ಇದರಿಂದ ಏನಾಗುತ್ತೆ ಅಂತ ಅಂದರೆ ಮಗು ಹೆಡ್ಡು ಕ್ಲೀನಾಗಿ ಬಂದು ಫಿಕ್ಸ್ ಆಗುತ್ತೆ. ಇದರಿಂದ ನಾರ್ಮಲ್ ಡೆಲಿವರಿ ಆಗೋವಂಥ ಚಾನ್ಸಸ್ ಇರುತ್ತೆ. ಎರಡನೇದಾಗಿ ಹೇಳಬೇಕು ಅಂತ ಅಂದರೆ ಅತಿ ಹೆಚ್ಚಾಗಿ ತುಪ್ಪ ಸ್ಟಾರ್ಟಿಂಗ್ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಟ್ರೈಮಿಸ್ಟರಲ್ಲಿ ನಾವು ಅತಿ ಹೆಚ್ಚಾಗಿ ತುಪ್ಪನ ತಿನ್ನಬಾರ್ದು. ಆಲ್ಮೋಸ್ಟ್ ಒಂದು 5 ಮಂತ್ಸ್ ಗಂಟ ತುಪ್ಪನ ಅವಾಯ್ಡ್ ಮಾಡಬೇಕು. ತುಪ್ಪನ ತಿನ್ನೋಕ್ಕೆ ಹೋಗಬಾರ್ದು. ಅದೇ 5 ಮಂತ್ಸ್ ಆದಮೇಲೆ ನಾವು ರೆಗ್ಯುಲರ್ ಊಟದ ಜೊತೆ ಒಂದೊಂದು ಸ್ಪೂನು, ಥರ್ಡ್ ಟ್ರೈಮಿಸ್ಟರಲ್ಲಿ ಅಷ್ಟೇ 2 ಸ್ಪೂನು, ಒಂದೊಂದು ಸ್ಪೂನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಏನಾಗುತ್ತೆ ಅಂತಂದರೆ ಮಗು ಈಸಿಯಾಗಿ ಜಾರ್ಕೊಂಡು ಹೊರಗಡೆ ಬರುತ್ತೆ. ಅದು ಬೋನಲ್ಲಿ ಫಿಕ್ಸ್ ಆಗಿರುತ್ತಲ್ವ, ಈಸಿಯಾಗಿ ಜಾರ್ಕೊಂಡು ಹೊರಗಡೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಹಳ್ಳಿ ಕಡೆಯಲ್ಲೇ ಹೇಳ್ತಾ ಇರ್ತಾರೆ ನಿಮಗೆ, ತುಪ್ಪ ತಿನ್ನಿ ಅಂತ. ಆಮೇಲೆ ಮೊಸರು ತಿನ್ನೋದ್ರಿಂದನೂ ಅಷ್ಟೇ ಮಗು ಈಸಿಯಾಗಿ ಡೆಲಿವರಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಬಾಳೆಹಣ್ಣು ತಿನ್ನೋದ್ರಿಂದನೂ ಅಷ್ಟೇ ಮಗು ಈಸಿಯಾಗಿ ಡೆಲಿವರಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಅವೆಲ್ಲ ಜಾರ್ಕೊಂಡು ಹೊರಗೆ ಬರುತ್ತೆ ಅಂತ ಹೇಳ್ತೀವಲ್ಲ, ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಅತಿ ಹೆಚ್ಚಾಗಿ ಡ್ರೈ ಫ್ರೂಟ್ಸು ಮತ್ತು ಡೇಟ್ಸು ಮತ್ತು ಸೊಪ್ಪನ್ನ ತಿನ್ನೋದ್ರಿಂದ ಪೇಯ್ನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊಪ್ಪುಗಳು ತಿನ್ನೋದ್ರಿಂದ ಅಂತೂ ಸ್ವಲ್ಪ ಡೆಲಿವರಿ ಪೇಯ್ನ್ ಯಾವಾಗಲೂ ಕಮ್ಮಿ ಆಗುತ್ತೆ ಅಂತ ಡಾಕ್ಟರ್ಸ್ ಯಾವಾಗಲೂ ಸಜೆಸ್ಟ್ ಮಾಡ್ತಾ ಇರ್ತಾರೆ. ಇದಿಷ್ಟು ಪಾಯಿಂಟ್ಸ್ಗಳು